ಇನ್ಫ್ಯಾಕ್ಟ್ ಅವರೇ ನನಗೆ ಚಾಯ್ಸ್ ಕೊಟ್ರು. ಒಂದು ಕಾಟೇರ ಗೆಟಪ್ ಅಲ್ಲಿ ಇದಿದೆ ಟೆರರಿಸ್ಟ್, ಒಂದು ಇದು ಗೆಟಪ್ ಮಾತ್ರ ಹಿಂಗ್ ಚೇಂಜ್ ಮಾಡಲ್ಲ ಅಂತ. ಇನ್ನು ಯಾವ ಸಿನಿಮಾಗೂ ನಾನು ಗೆಟಪ್ ಚೇಂಜ್ ಮಾಡಲ್ಲ. ಇನ್ನೇನಿದು ಇದೆ, ನಾನು ಸುಮಾರು ವಿಲನ್ ಮಾಡಿದಾಗೂ ಇದೇ ಗೆಟಪ್ ಅಲ್ಲಿ ಮಾಡಿದ್ದೆ. ಬರೀ ಮೀಸ ಇದು ಮಾಡಿದೆ, ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ವಿ ಹೊರತು ಗಡ್ಡ ಗೆಟಪ್ ಬಿಟ್ಟು ಏನಾದ್ರೆ ಜನ ನಮ್ಮನ್ನ ಗುರ್ತಿಡಿಯೋದು ಕಮ್ಮಿ ಆಗ್ಬಿಡುತ್ತೆ, ಗುರ್ತಿಡಿಲ್ಲ. ಈ ಕಾಟೇರ ಅಂತ ಸಿನಿಮಾದಲ್ಲಿ ಎಷ್ಟೋ ಜನ ನನಗೆ ಗುರ್ತಿಡಿದಿಲ್ಲ, ಇಂಡಸ್ಟ್ರಿಯಲ್ ಗುರ್ತಿಡಿದ ಹೊರತು ಕೆಲವು ನನಗೆ ಗುರ್ತಿಡಿದಿಲ್ಲ. ಅದು ಅನುಭವ ನನಗೆ ಆಗಿದಾವೆ. ಅದು ಮೈನಸ್ ಅಂತ ನಾನು ಹೇಳಲ್ಲ, ಬಟ್ ಅದು ಯಾರೋ ತಮಿಳ್ ಕಡೆಯಿಂದ ಯಾರೋ ಆರ್ಟಿಸ್ಟ್ ಕರ್ಕೊಂಡ್ ಬಂದಿದ್ದಾರೆ ಅನ್ನೋದು ಕೆಲವರು ಜೊತೆಗಿದ್ದವರೇ ಕೆಲವ್ರಿಗೆ ಅದು ನಾನು ಮಾಡಿದಂತ ಗೊತ್ತಾಗಿಲ್ಲ. ಸೊ ಹೀಗಾಗಿ ನನಗೆ ಅನಿಸ್ತು ಗೆಟಪ್ಗಳು ಚೇಂಜ್ ಮಾಡೋದ್ರ ಅರ್ಥ ಇಲ್ಲ. ಏನಿದೆ ಈಗ ಸೋನು ಸೂದ್ ಅವ್ರು ಗೆಟಪ್ ಚೇಂಜ್ ಮಾಡ್ತಾರ, ಹಂಗೆ ಮಾಡ್ತಾರೆ. ಪ್ರಕಾಶ್ ಹಂಗೆ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲಿ ಸಣ್ಣ ಸಣ್ಣ ಪುಟ್ಟ ಚೇಂಜ್ ಮಾಡ್ಸಕ್ಕೆ ಹೊರತು ಮೇಜರ್ ಚೇಂಜಸ್ ನಾನು ಯಾವ ಸಿನಿಮಾಗೂ ನಾನು ಮಾಡಲ್ಲ. ಏನಿದ್ರು ಈ ಫೇಸ್ ಅಲ್ಲೇ ವಿಲನ್ ಆಗ್ಲಿ ಪಾಸಿಟಿವ್ ಆಗ್ಲಿ ಏನಾಗ್ಲಿ ಈ ಫೇಸ್ ಅಲ್ಲೇ ಮಾಡೋದು. ಅಂದ್ರೆ ಆ ಕಾಟೇರದಲ್ಲಿ ಮಾರ ಅನ್ನುವಂತ ಕ್ಯಾರೆಕ್ಟರ್ ಮಾಡಿ ತುಂಬಾ ಎಫೆಕ್ಟ್ ಬೀರಿದೆ. ಅಂದ್ರೆ ರವಿಚೇತನ್ ವಿಲನ್ ಅಂದ್ರೆ ಹೀಗಿರ್ಬೇಕು ಅನ್ನೋಂಥದ್ದು ಮೂಡಿಸಿದ್ದು ಜನರಲ್ಲಿ. ಬಟ್ ಅದು ನಿಮ್ ಮೇಲೆ ಯಾವ ರೀತಿ ಪ್ರಭಾವ ಬೀರಿ, ಅಂದ್ರೆ ಆಫರ್ಗಳು ಜಾಸ್ತಿ ಆಯ್ತಾ, ಇನ್ನೂ ಇವ್ರು ಈ ತರದ್ದು ಕ್ಯಾರೆಕ್ಟರ್ ಮಾಡಬಲ್ಲರು ಅನ್ನೋಂಥ ಗುರುಸುವಂತದ್ದು ಹೆಚ್ಚಾಯ್ತಾ ಏನು ಅಂತ ಆಯ್ತು? ಒಂದು ತರುಣ್ ಸುಧೀರ್ ಅವರು ಒಳ್ಳೆ ಪ್ರಯತ್ನ ಮಾಡಿದ್ರು. ಅಂದ್ರೆ ನೀನ್ ಎಲ್ಲಾ ಸಿನಿಮಾ ಈ ತರ ಮಾಡಿದ್ಯಾ, ಒಂದು ಗೆಟಪ್ ಚೇಂಜ್ ಮಾಡೋಣ ಅಂತ ಅಂದ್ರು. ಒಬ್ಬ ಡೈರೆಕ್ಟ್ರು ಆಗ ಅಂದ್ಕೊಂಡಿದ್ರು, ಎಸ್ ಐ ಶುಡ್ ಥ್ಯಾಂಕ್ ಹಿಮ್. ಹೌದು ಅಂತೇಳಿ ನಾನು ಅದಕ್ಕೆ 1 ವರ್ಷ ಗ್ಯಾಪ್ ಕೊಟ್ಟೆ. ಯಾವ ಸಿನಿಮಾ 1.5 ವರ್ಷ ಯಾವ ಸಿನಿಮಾ ಮಾಡಿಲ್ಲ. 3 ತಿಂಗಳು ಗಡ್ಡ ಬಿಟ್ಟೆ. ಗಡ್ಡ ಯಾಕಂದ್ರೆ ಅದು ಒರಿಜಿನಲ್ ಬೇಕು ಅಂತ ಹೇಳೋ ಅನ್ಸೋದೆಲ್ಲ ಬೇಡ ಅಂತ. ಸೊ ಒರಿಜಿನಲ್ ಆಗಿ ಬಿಟ್ಟು ಆ ಮ್ಯಾನರಿಸಮ್ ಕಲ್ತು ವರ್ಕ್ಶಾಪ್ಸ್ ಎಲ್ಲ ಮಾಡಿ, ಯಾವ ಸಿನಿಮಾಗೂ ವರ್ಕ್ಶಾಪ್ ಮಾಡಿಲ್ಲ ನಾನು. ಆ ಸಿನಿಮಾಗೆಲ್ಲ ವರ್ಕ್ಶಾಪ್ ಮಾಡು ಅಷ್ಟು ಡೆಡಿಕೇಟೆಡ್ ಮಾಡಿ ಸಿನಿಮಾ ಮಾಡಿದ್ವಿ. ಮಾಡಿರ್ಲಿಲ್ಲ. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯ್ತು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ನನ್ನ ಕ್ಯಾರೆಕ್ಟರ್ ಕ್ಯಾರಿ ಆಗ್ಲಿಲ್ಲ ಅನ್ನೋದು ಒಂದ್ ಸ್ವಲ್ಪ ಬೇಜಾರು. ಅಂದ್ರೆ ಎಲ್ಲಾರು ಏನ್ ಅನ್ಕೊಂಡ್ರು, ತಮಿಳ್ ಆರ್ಟಿಸ್ಟ್ ಯಾರು ಕರ್ಕೊಂಡ್ ಬಂದಿರ ಅಂತ ಕೆಲವ್ರಿಗೆ ಫೀಲ್ ಆಗೋಯ್ತು. ರವಿಚೇತನ್ ಅಂತ ಅವ್ರಿಗೆ ಗೊತ್ತೇ ಆಗಿಲ್ಲ. ಸಿನಿಮಾದವರ ಹಿಂದಿನ ಹೆಸರು ನಾನು ಇಷ್ಟಪಡಲ್ಲ. ಹಿಂದಿನ ಸಿನಿಮಾ ಅವ್ರದ್ದು ಅವ್ರ ಡೈರೆಕ್ಷನ್ ಮಾಡಿದ್ದೆ, ಅವರೇ ನನ್ನ ಕಂಡಿಡಿಲಿಲ್ಲ. ಇವನು ರವಿಚೇತನ ಇರು ಅಂತ. ಸೊ ಆ ತರ ಒಂದು ಚೇಂಜ್ ಓವರ್ ಆಯ್ತು. ಸೊ 2-3 ನನಗೆ ಒಂದು ಕಹಿ ಘಟನೆಗಳು ಆಯ್ತು. ಅಂದ್ರೆ ಪಕ್ಕ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಂದು ಹೋಟೆಲ್, ಮಿಲಿಟರಿ ಹೋಟ್ಲಲ್ಲಿ ನಾನು ಸಂಡೇ ಅಲ್ಲಿ ತಿನ್ನಕ್ ಹೋಗ್ತಾ ಇರ್ತೀನಿ. ಅಲ್ಲಿ ಹೋದಾಗ ನನಗೆಲ್ಲ ಫೋಟೋ ಹೊಡ್ಸ್ಕೊಂಡು ಸಾರ್ ಅಂತೆಲ್ಲ ಫೋಟೋ ಹೊಡೆದ್ರು. ಫೋಟೋ ಹೊಡ್ ಅದೇ ಜನ ಪಕ್ಕ ಟೇಬಲ್ ಕುತ್ಕೊಂಡು ಕಾಟೇರ ಬಗ್ಗೆ ಮಾತಾಡ್ತಾ ಇದಾರೆ. ಅವ್ನು ಯಾರೋ ಮಾರ ಅಂತ ಪಾತ್ರ ಹಾಕೊಂಡು ಹಂಗ್ ಮಾಡ್ಕೊಂಡು ಹಿಂಗ್ ಮಾಡ್ಕೊಂಡು ತಗೊಂಡ್ ಕರ್ಕೊಂಡ್ ನಾನು ಹೆಂಗ್ ಅನ್ಸು, ನಾನೇ ಎದ್ದು ಅಪ್ಪ ಅದು ನಾನೇ ಅನ್ನೋ ಹೇಳೋ ಪರಿಸ್ಥಿತಿ ಬಂದ್ಬಿಡ್ತು ನನಗೆ. ಹೋಗಿ ನಾನೇದ್ರು ನಂಬ್ಲಿಲ್ಲ ಅವರು. ಆಮೇಲೆ ನಾನು ತೋರಿಸ್ದೆ ಫೋಟೋ, ನೋಡಪ್ಪ ಅಂತ. ಸಾರ್ ನೀವು ಸರ್ ಏನ್ ಸರ್ ಅಂತ. ಸೊ ಹಿಂಗೆ ಎಷ್ಟು ಆಗಿದಾವೆ ಹೇಳ್ತಾರೆ, ಬಹಳ ಇನ್ಸಿಡೆಂಟ್ ಆಗಿದಾವೆ. ಅವಾಗ ನಂಗೆ ಅನಿಸ್ತು, ಎಲ್ಲೋ ಈ ಗೆಟಪ್ ಚೇಂಜ್ ಮಾಡಿದಾಗ ಪಾತ್ರ ಓಕೆ, ಎಲ್ಲ ಕಥೆ ಪ್ರಕಾರ ಪಾತ್ರ ತರುಣ್ ಸುಧೀರ್ ಅವ್ರು ಏನ್ ಮಾಡಿದ್ರು ಎಲ್ಲ ಎಕ್ಸಲೆಂಟ್. ಬಟ್ ಎಲ್ಲೋ ಒಂದ್ ಕಡೆ ನನ್ನ ಈ ಒಂದು ಫೇರ್ನೆಸ್ ಸ್ಮಾರ್ಟ್ನೆಸ್ ಗೊತ್ತಿಲ್ಲ. ಬಟ್ ಅದೇ ಓಂ ಪ್ರಕಾಶ್ ಅವರು ಹೇಳೋದು, ನೀನು ಸ್ಮಾರ್ಟ್ ವಿಲನ್ ಕೂಡ ಇಂಡಸ್ಟ್ರಿಗೆ ಅಂತ ಹೇಳೋರು. ಸೊ ಹೀಗಾಗಿ ಅದೆಲ್ಲೋ ಮರ್ಜ್ ಆಗೋಯ್ತಾ, ಅದೆಲ್ಲೋ ಅದು ಕಾಣಿಸ್ಲಿಲ್ವಾ ಅನ್ನೋದು ಒಂದು ಫೀಲ್. ಅಂದ್ರೆ ಕ್ಯಾರಿ ಆಗ್ಲಿ ಹೋಗ್ಲಿ. ಕಾಟೇರ ಗೆಟಪ್ ಏನಿತ್ತು, ಆ ಗೆಟಪ್ ಆದಿ ಜೊತೆ ಒಂದು ಸಿನಿಮಾ ಮಾಡಿದೆ. ಅದೇ ಗೆಟಪ್ ಅಲ್ಲಿ ಮಾಡಿದೆ. ಬಟ್ ಓಕೆ ಅಂತ ನಾನು ಟು ಬಿ ಫ್ರಾಂಕ್ ಕಾಟೇರ ಅಂತ ಒಳ್ಳೆ ಇದಿರಲಿಲ್ಲ. ಆ ಪಾತ್ರ ಅಲ್ಲಿಗೆ ನಿಲ್ಸ್ಬಿಟ್ರು, ಅದೇನೋ ಆಯ್ತು ಬಿಡಿ. ಬಟ್ ಅದೊಂದೇ ಮಾಡಿದ. ಅದಾದ್ಮೇಲೆ ಒಂದು ವರ್ಷ ನಾನು ಗಡ್ಡ ಬಿಟ್ಕೊಂಡೇ ಬಿಟ್ಟೆ. ಓಕೆ, ಒಂದು ಒಳ್ಳೆ ಗೆಟಪ್ ಸಿಗತ್ತೆ, ನೋಡೋಣ ಅಂದ್ಕೊಂಡು 1 ವರ್ಷ ಆದ್ರೂ ನನಗೆ ಫ್ರಾಂಕ್ಲಿ ನನಗೆ ಅಂತ ಆಫರ್ಗಳು ಬರಲಿಲ್ಲ. ಸಣ್ಣ ಪುಟ್ಟ ಬಂತು, ಇವೆಲ್ಲ ಬಂತು. ಎಲ್ಲ ಅನಿಸ್ಬಿಡ್ತು, ಬೇಡ ಅಂದ್ಬಿಟ್ಟು ನಾನು ತೆಗೆದೆ. ಇಲ್ಲ, ನಾನು ಮೊದ್ಲಿನ ರವಿಚೇತನ ಆಗೋಣ, ಮಾರ ಬೇಡ ಅನ್ಸ್ಬಿಡ್ತು ನನಗೆ. ಅಂದ್ರೆ ಆತರ ಒಂದ್ ಸ್ವಲ್ಪ ಬೇಜಾರಾಯ್ತು. ಆ ಟೈಮಲ್ಲಿ ಶ್ರವಣ್ ಸರ್ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಇಲ್ಲ, ಪ್ಲಸ್ ತುಂಬಾ ಆಯ್ತು, ಮೈನಸ್ ತುಂಬಾ ಆಯ್ತು. ಪ್ಲಸ್ 50-50. ಪ್ಲಸ್ ಪಾತ್ರ ಬಗ್ಗೆ ಅಂದ್ರೆ ಡೈರೆಕ್ಟ್ರು ರವಿಚೇತನ್ ಈ ತರನು ತೋರಿಸ್ಬೋದಾ, ಈ ತರ ಮಾಡಿಸ್ಬೋದಾ ಅನ್ನೋದು ತೋರ್ಸ್ಕೊಟ್ರು. ಅದು ಗ್ರೇಟ್. ಬಟ್ ಇಲ್ಲಿ ಮೈನಸ್ ಎಲ್ಲ ಪಾತ್ರ ಕ್ಯಾರಿ ಆಗಿಲ್ಲ. ಇದರಲ್ಲಿ ತರುಣ್ ಸುಧೀರ್ ಏನ್ ತಪ್ಪಿಲ್ಲ, ಪಾಪ ಅವರು ಆ ಪಾತ್ರಕ್ಕೆ ಒಂದು ಚೇಂಜ್ ಮಾಡಿ ಒಂದು ಗೆಟಪ್ ಕೊಟ್ರು, ಎಲ್ಲ ಮಾಡಿದ್ರು. ಬಟ್ ಅದು ಮುಂದೆ ಕ್ಯಾರಿ ಆಗ್ಲಿಲ್ಲ. ಅದು ಸ್ವಲ್ಪ ಬೇಜಾರಾಯ್ತು ನನಗೆ. ಕ್ಯಾರಿ ಆಗಿಲ್ಲ, ಏನು ಆಫರ್ಸ್ ಬರಲಿಲ್ಲ. ಅಟ್ ದ ಸೇಮ್ ಟೈಮ್ ಸಿನಿಮಾ ಇಂಡಸ್ಟ್ರಿನೂ 1-2 ವರ್ಷದಿಂದ ಬಹಳ ಡಲ್ ಇದೆ. ಯಾವ ದೊಡ್ಡ ಸಿನಿಮಾಗಳು ಬರ್ತಾ ಇಲ್ಲ. ದರ್ಶನ್ ಅವ್ರದ್ದು ಹಿಂಗಾಯ್ತು, ಆಲ್ ದೋಸ್ ಥಿಂಗ್ಸ್. ಸೊ ಎಲ್ಲೋ ಒಂದ್ ಕಡೆ ಬರೀ ಸಣ್ಣ ಸಿನಿಮಾಗಳು ಬಂತು, ಯಾವ ಜನ ಥಿಯೇಟರ್ಗೆ ಬರ್ತಾ ಇಲ್ಲ. ಸೊ ಇದೊಂದು 2 ವರ್ಷ ಈ ಎಲ್ಲ ಸಮಸ್ಯೆಗಳು ನೋಡಿದ್ವಿ. ಸೊ ಇದೆ 2 ವರ್ಷವರೆಗೂ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಅದೇನ್ ಹೇಳ್ತಾರಲ್ಲ, ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಸೊ ಮರ್ತು ಬಿಡ್ತಾರೆ ಜನ. ಸೊ ಇಲ್ಲ, ಏನೋ ಮಾಡಬೇಕು, ವಾಪಸ್ ಸಿಗಲ್ ಹೋಗ್ಲಾ ಅನ್ನೋದು ಯೋಚನೆ ಇದ್ದಾಗ ಅವಾಗ ಇವರು ಶ್ರವಣ್ ಅವ್ರು ಬಂದು ಕಾಂಟ್ಯಾಕ್ಟ್ ಮಾಡಿದಾಗ ಅನಿಸ್ತು, ಓಕೆ. ಅವ್ರು ಹೇಳಿದ್ರು ಗೆಟಪ್ ಸರ್, ಗೆಟಪ್ ನೀವು ಹೆಂಗಿದ್ರೆ ಹಿಂಗೆ ಅಂದ್ರು. ನೋ ಗೆಟಪ್ ಚೇಂಜ್, ಅವೆಲ್ಲ
ಇದೇ ತರ ಬೇಕು ಸರ್ ನೀವು, ನಾನು ಸ್ಕ್ರಿಪ್ಟ್ ಬರೀಬೇಕು ಅವ್ರು ನಿಮ್ಮನ್ನ ತಲೆ ಇಟ್ಕೊಂಡೇ ಬರ್ತಿರೋ ಸರ್, ನೀವೇ ಬೇಕು ಸರ್ ಅಂತ ಎಷ್ಟು ಹೇಳೋದು ಬಿಡ್ಲೇ ಇಲ್ಲ ಅವರು, ಎಲ್ಲಾ ಕಂಡೀಷನ್ ಒಪ್ಕೊಂಡ್ರು ಅವರು. ಸೊ ಹಾಗಾಗಿ ನಾನು ಸರಿ ನಡೆದು ಬಂದ ದಾರಿ ಮರಿಬಾರ್ದು, ಸಿನಿಮಾ ಸೀರಿಯಲ್ ಎರಡು ಮಾಡ್ತಾ ಇರೋಣ ಅಂತೇಳಿ ವಾಪಸ್ ಸೀರಿಯಲ್ ಬಂದೆ. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SSTV ನಿಮ್ಮೊಂದಿಗೆ.